ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನ ಕ್ಷೇತ್ರ ವ್ಯಾಪ್ತಿಯ ಒಂದು ಭಾಗವಾದ ಅಜೀಜ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಒಂದು ಸೌಹಾರ್ದತಾ ಔತಣಕೂಟವನ್ನು ಏರ್ಪಡಿಸಿ ಪವಿತ್ರ ಮಾಸ ರಂಜಾನ್ ಪ್ರಯುಕ್ತ ಉಪವಾಸ ಇಟ್ಟಿರುವಂಥವರಿಗೆ ಉಪವಾಸ ಬಿಡುಗಡೆ ಮತ್ತು ಇತರೆ ಸಮಾಜದ ನಾಗರಿಕರಿಗೂ ಇದರಲ್ಲಿ ಭಾಗವಹಿಸಿ 1 ತಿಂಗಳುಗಳ ಕಾಲ ಕೇವಲ ಹೊಟ್ಟೆ ಹಸ್ಕೊಂಡಿರೋದಷ್ಟೇ ಅಲ್ಲ, ಅಥವಾ ನೀವು ಹೊಟ್ಟೆ ಹಸ್ಕೊಂಡು ನೀವು ಉಪವಾಸ ಇಟ್ಕೊಂಡು 5 ಹೊತ್ತು ನಿಮ್ಮ ಮೇಲೆ ಇರುವಂಥ ಜವಾಬ್ದಾರಿ ತಕ್ಕಂತೆ ನೀವು ಪ್ರಾರ್ಥನೆ ಮಾಡಿದಲ್ಲಿ ನೀವು ಯಾವತ್ತೂ ಸ್ವಾರ್ಥಿಗಳಾಗಬಾರ್ದು. ಮತ್ತೊಬ್ಬರ ಪರ ಅವರ ಕಷ್ಟ, ಅವರ ಹಸಿವು ನಿಮಗೆ ಅರ್ಥ ಆಗುವಂಥ ರೀತಿಯಲ್ಲಿ ನಡ್ಕೋಬೇಕು ಅಂತ ಹೇಳಿ ಪವಿತ್ರ ಕುರಾನ್ ಬೋಧನೆ ಮಾಡಿದೆ. ಈ ಎಲ್ಲ ವಿಚಾರಗಳು, ಧಾರ್ಮಿಕವಾದಂತಹ ಆಚರಣೆಗಳು ಎಲ್ಲರಿಗೂ ತಿಳಿಸುವಂಥದ್ದಕ್ಕೆ ಮತ್ತು ಒಂದು ಸೌಹಾರ್ದತವಾಗಿ ನಾವು ಏನು ಅಣ್ಣ ತಮ್ಮದಾಗಿ ಬಾಳಿ ಬದುಕ್ತಾ ಇದ್ದೀವಿ, ಇದರ ಸಂಕೇತವಾಗಿ ಈ ಔತಣಕೂಟವನ್ನು ಏರ್ಪಡಿಸಿರುವಂತಹ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸೈಯದ್ ಇಕ್ಬಾಲ್ ಅವರು ಇವತ್ತು NR ಚಿತ್ರದಲ್ಲಿ ಅಜೀಜ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ನಮ್ಮ ಕಮಿಟಿ ಎಲ್ಲ ಫ್ರೆಂಡ್ಸ್ ಸೇರ್ಕೊಂಡು ಇದರಲ್ಲಿ ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ ಯಾರ್ಯಾರು ಇದ್ದಾರೆ, ಅವನು ವೈಸ್ ಪ್ರೆಸಿಡೆಂಟ್ ಸೈನ್ ಶಾ ಅವರು ಇದ್ದಾರೆ, ಅಫ್ರೋಜ್ ಖಾನ್ ಇದ್ದಾರೆ, ಇರ್ಫಾನ್ ಇದ್ದಾರೆ, ಜುನೇದ್ ಇದ್ದಾರೆ, ಮತ್ತು ಅಬು ಇದ್ದಾರೆ. ಒಂದು 6 ಜನ ಟೀಮ್ ಮಾಡ್ಕೊಂಡಿದ್ದೀವಿ. ಈ ಟೀಮಲ್ಲಿ ಎಲ್ಲ ಸೇರ್ಕೊಂಡು ಒಂದು ವರ್ಷ ಈ ಥರ ಒಂದು ಪಾರ್ಟಿ ಮಾಡೋದ, ಅಜೀಜ್ ಸೇಠ್ ಬ್ಲ್ಯಾಕಿಂದ ಇಫ್ತಿಯಾರ್ ಪಾರ್ಟಿ ಮಾಡೋದ ಅಂತ ಹೇಳ್ಬಿಟ್ಟು ಇದರಲ್ಲಿ ಎಲ್ಲ ಕ್ಯಾಸ್ಟ್ ಅವ್ರಿಗೆ, ಹಿಂದೂ ಮುಸ್ಲಿಮ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕರೆಸ್ಬಿಟ್ಟು ಒಂದು ನಮ್ಮಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ನಾವು ಈ ಪಾರ್ಟಿ ಮಾಡ್ತೀವಿ. ಯಾಕಂತೇಳಿ ನಮ್ಮಲ್ಲಿ ಯಾವ ಭಾವನೆಯೂ ಇಲ್ಲ. ನಾವು ಯಾವತ್ತೂ NR ಚಿತ್ರದಲ್ಲಿ ಅಣ್ಣ ಥರ ಬಾಳ್ಕೊಂಡಿದ್ದೀವಿ, ಅದೇ ಥರ ಬಾಳ್ತೀವಿ ಅಂತ ಒಂದು ನಂಬಿಕೆಯಲ್ಲಿ ನಾವೆಲ್ಲ ಸೇರ್ಕೊಂಡು ಈ ರಂಜಾನ್ ಹಬ್ಬದ ಪಾರ್ಟಿ ಇಲ್ಲಿ ಇಫ್ತಿಯಾರ್ ಪಾರ್ಟಿನ ಮಾಡಿದ್ದೀವಿ. ನೋಡಿ, ನಮ್ಮ ಶಾಸಕರು NR ಚಿತ್ರದಲ್ಲಿ ಎಲ್ಲರಿಗೂ ಜೊತೆಯಲ್ಲಿ ತಗೊಂಡು ನಡಿಬೇಕು ಅಂತ ಹೇಳ್ಬಿಟ್ಟು ಅವ್ನು ಡಿಸೈಡ್ಮೆಂಟ್ ಮಾಡೋರೆ. ಹೆಚ್ಚು ಕಡಿಮೆ ಅಂದರೆ ಅವರು ಕುಟುಂಬದಲ್ಲಿ ಒಂದು 100 ವರ್ಷದ ರಾಜಕೀಯ. ಆ 100 ವರ್ಷ ರಾಜಕೀಯದಲ್ಲಿ ಇವಾಗ ತನ್ವೀರ್ ಸೇಠ್ ಸಾಹೇಬ್ರನ್ನೇ ಒಂದು 30 ವರ್ಷದಿಂದ ಇಲ್ಲಿ MLA ಇದ್ದಾರೆ. ಆವಾಗಿಂದ ಅವ್ರದ್ದು ಒಂದೇ ಭಾವನೆ, ಅವ್ರದ್ದು ಎಲ್ಲ ಒಗ್ಗಟ್ಟಾಗಿರಬೇಕು, ನಾವು ಅಣ್ಣ ಥರ ಬಾಳಬೇಕು, ಅದೇ ಥರ ಅವರು ಮನಸ್ಸಲ್ಲಿರೋದು, ಅದೇ ಥರ ನಾವು ಪಕ್ಷದಲ್ಲಿ ಬಾಳ್ಕೊಂಡಿರ್ತಾ ಇದ್ದೀವಿ, ಅದೇ ಥರ ನಾವು ಮನುಷ್ಯಂತ ಉಳಿಸ್ಕೊಂಡು ಈ NR ಚಿತ್ರದಲ್ಲಿ ಹೋಗ್ತೀವಿ ಅಂತ ತುಂಬ ಸಂತೋಷ ಆಗಿದೆ. ಇವಾಗ ನಮ್ಮ ಸಾಹೇಬ್ರು ಕೇಳಿದ ಫಂಡ್ ಎಲ್ಲ ತಿರ್ಗಾ ಕೊಟ್ಟವ್ರೆ. NR ಚಿತ್ರಕ್ಕೆ ಡಿಗ್ರಿ ಕಾಲೇಜ್ ಬೇಕು ಅಂತ ಹಠ ಮಾಡ್ತಾಯಿದ್ರು, ಕೊಟ್ಟವ್ರೆ. ಪೊಲೀಸ್ ಸ್ಟೇಷನ್ ಇನ್ನೊಂದು ಕೊಡಬೇಕು ಅಂತ ಅದು ಕೊಟ್ಟವ್ರೆ. ಇದಕ್ಕಿಂತ ಹೆಚ್ಚಿಗೆ ಏನು ಬೇಕು? ಇನ್ನೂ ಮಿನಿಸ್ಟರ್ ಆಗಿದ್ರೆ ಇನ್ನೂ ಜಾಸ್ತಿ ಕೆಲಸ ಆಯ್ತದೆ NRಗೆ. ಇನ್ನೂ ಏನೇನು ನಮಗೆ NRಲ್ಲಿ ಬೇಕು ಅದೆಲ್ಲ ಜವಾಬ್ದಾರಿಯಿಂದ ತಗೊಬಂದು ಫಂಡ್ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕಡೆ ನಂಬಿಕೆ ಇದೆ ತಂಬಿಸಟ.